ಒಂದೇ ಮಾತರಮ್ಮಲ್ಲಿ ಏನು ಭಾರತ ಮಾತೆಯನ್ನು ದುರ್ಗೆಗೆ ಹೋಲಿಸ್ತಾರೆ. ಗಿರೀಶ್ ಮಟ್ಟಣ್ಣನವರು ಶೈಲಜಾ ಅಮರನಾಥ್ ಅವರಿಗೆ ಕೊಟ್ಟಿರುವಂತಹ ಒಂದು ಸಂದರ್ಶನದಲ್ಲಿ ಅವರು ಹೇಳ್ತಾರೆ, ಒಂದೇ ಮಾತರಮ್ಮಲ್ಲಿರುವಂತಹ ಬರುವಂತಹ ಶಬ್ದಗಳು ನಾವು ಸೌಜನ್ಯವನ್ನು ಒಂದು ದುರ್ಗಾ ಮಾತೆಯ ರೂಪದಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ದುರ್ಗಾ ಮಾತೆ ಸೌಜನ್ಯ ಇಬ್ಬರೂ ಒಂದೇ. ಆ ದುರ್ಗಾ ಮಾತೆಗೆ, ಭಾರತ ಮಾತೆಗೆ ಏನು ಅನ್ಯಾಯ ಆಗಿದೆ, ಆ ಭಾರತ ಮಾತೆಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತೇಳಿ ಗಿರೀಶ್ ಮಟ್ಟಣ್ಣನವರು ಹೇಳಿರುವಂತಹ ಪ್ರತಿಯೊಂದು ವಾಕ್ಯ ಪ್ರತಿಯೊಬ್ಬ ಹಿಂದುವಿನ ಮನಸ್ಸಿಗೆ ನಾಟಬೇಕಾಗಿತ್ತು. ನಿಜವಾದಂತಹ ಹಿಂದೂವಾದಿಗಳು ಮಾತನಾಡಬೇಕಾಗಿದ್ದಂಥದ್ದು, ನಿಜವಾದಂತಹ ಭಾರತೀಯ ಜನತಾ ಪಕ್ಷಗಳು ಹಿಂದುತ್ವವನ್ನು ನಾವು ಗುತ್ತಿಗೆ ತೆಗೆದುಕೊಂಡ್ಬಿಟ್ಟಿದ್ದೀವಿ, ಹಿಂದೂ ಧರ್ಮವನ್ನು ನಾವು ಗುತ್ತಿಗೆ ತೆಗೆದುಕೊಂಡ್ಬಿಟ್ಟಿದ್ದೀವಿ. ಯಾತಕ್ಕೆ ತಗೊಂಡಿದ್ದಾರೆ ಇವರು ಅಂತಂದರೆ BJPಗೆ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಹಿಂದೂ ಧರ್ಮವನ್ನು ಇಟ್ಕೊಂಡಿರುವಂಥದ್ದು. ಆ ಭಾರತ ಮಾತೆಯ ಫೋಟೋ ಏನಿದೆಯಲ್ಲ ಅದರಲ್ಲಿ ನೀವು ಸೌಜನ್ಯನ ನೋಡಿ. ನಾನು ಅದರಲ್ಲಿ ಸೌಜನ್ಯ ನೋಡ್ತೀನಪ್ಪ. ನಾನು ವಯಸ್ಸಾಗಿ ಸೀರೆ ಹರಿದಂಥ ಒಬ್ಬ ಅಜ್ಜಿಯನ್ನು ನೋಡ್ತೀನಿ ನಾನು. ಅದ್ಯಾಕೆ ಭಾರತ ಮಾತೆ ಆಗಬಾರ್ದು? ಯಾಕೆ ಆಗಬಾರ್ದು? ಕೋರ್ಟಿಗೆ ಹೋಗಿ ನೀವು ಇವತ್ತು ಪಾಪ ವಯಸ್ಸಾದಂಥವ್ರು ಹೆಣ್ಮಕ್ಳು ಬಂದಿರ್ತಾರೆ ಅಥವಾ ಅಜ್ಜಿ ಬಂದಿರ್ತಾರೆ, ಮಗನ ಸುಮ್ಮನೆ ಹಿಡ್ಕೊಂಡು ಹೋಗಿರ್ತಾರೆ, ಏನು ಮಾಡಿರೋದೇ ಇಲ್ಲ. ನಾನು ಅಂಥವರಲ್ಲಿ ಭಾರತ ಮಾತೆಯನ್ನು ನೋಡ್ತೀನಿ ನಾನು. ಇವ್ರಿಗೆ ಯಾಕೆ ಅದರಲ್ಲಿ ಭಾರತ ಮಾತೆಯನ್ನು ನೋಡೋಕ್ಕೆ ಆಗಲ್ಲ? ಒಂದೇ ಮಾತರಂ ಬಗ್ಗೆ ಮಾತಾಡ್ತಾರೆ. ಒಂದೇ ಮಾತರಮ್ಮನ್ನು ಅತ್ಯಂತ ನನಗೆ ಒಂದೇ ಮಾತರಂ ಹಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತದೆ, ಭಾವುಕನಾಗ್ಬಿಡ್ತೀನಿ ನಾನು. ಒಂದೇ ಮಾತರಂನಲ್ಲಿ ನಾವು ಹೇಳ್ತೇವೆ ಭಾರತ ಮಾತೆಗೆ ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣಿ, 10 ವಸ್ತ್ರಗಳನ್ನು ಹಿಡ್ಕೊಂಡವಳು ನೀನು, ಎದಕ್ಕೆ? ದುರ್ಗಾ ಮಾತೆಯಾಗಿ ನಿಂತವಳು. ಇಲ್ಲಿ ಆ ರಾಕ್ಷಸರನ್ನು ನಿರ್ನಾಮ ಮಾಡಬೇಕು, ಅವರ ಸಾಮ್ರಾಜ್ಯವನ್ನು ನಿರ್ನಾಮ ಮಾಡಬೇಕು ಅಂತ ನಿಂತಂಥವರು ನಾವು, ಮಹೇಶ್ ಶೆಟ್ಟಿ ತಿಮರೋಡಿಯವರು. ನೀವು ಭಾರತ ಒಂದೇ ಮಾತರಂ ಇದ್ದಲ್ಲಿ ಬರೀ ಹಾಡ್ತೀರಿ ಬಿಡ್ತೀರಿ, ಆದರೆ ನಿಜವಾಗಿ ಯುದ್ಧ ನಡೀತಾ ಇದೆಯಲ್ಲ, ನೀವು ಯಾಕೆ ಸಪೋರ್ಟ್ ಮಾಡಕ್ಕೆ ಬರ್ತಾ ಇಲ್ಲ? ಬಾಹುತೆ ತುಮಿ ಮಾ ಶಕ್ತಿ, ನನ್ನ ತಾಯಿ ಭಾರತ ಮಾತೆ, ನನ್ನ ಬಾಹುಗಳಲ್ಲಿ ನೀನೇ ಶಕ್ತಿ. ಹೃದಯ ತುಮಿ ಮಾ ಭಕ್ತಿ, ತಾಯಿ ನನ್ನ ಹೃದಯದಲ್ಲಿ ನಿನ್ನದೇ ಭಕ್ತಿ. ತ್ವಂ ಹಿ ದುರ್ಗಾ ದಶಪ್ರಹರಣ ಧಾರಿಣಿ ಅಂತೇಳಿ ಒಂದೇ ಮಾತರಂನಲ್ಲಿ ನಾವು ಹೇಳಿ, ಅಸಲಿಯತ್ ವಾಸ್ತವವಾಗಿ ಗ್ರೌಂಡ್ ಲೆವೆಲ್ನಲ್ಲಿ ಆ ಯುದ್ಧ ನಡಿಬೇಕಾದ್ರೆ, ಆ ಶುಂಭ ನಿಶುಂಭ ರಾಕ್ಷಸರ ವಿರುದ್ಧ ಈ ಹೋರಾಟ ನಡಿಬೇಕಾದ್ರೆ ನೀವು ಆ ಶುಂಭ ನಿಶುಂಭರ ಪರವಾಗಿ ನಿಂತ್ಕೊಳ್ತೀರಿ ನೀವು. ಆ BJPಯ ಎಲ್ಲ ಲೀಡರ್ಗಳಿಗೆ ನಾನು ಹೇಳ್ತಾ ಇದ್ದೀನಿ ನಾನು. ಅಂದರೆ ಬರೀ ಹಾಡ್ಕೊಂತ ಭಜನೆ ಮಾಡ್ಕೊಂತ ಹೋಗೋದಾ? ಅಧಿಕಾರ ಇಲ್ದಾಗ ಇದು ಭಜನೆ ಮಾಡ್ಕೊಂತ ಹೋಗೋದು, ಅಧಿಕಾರ ಸಿಕ್ಕ ಮೇಲೆ ಆರೋಚಕ್ಕೆ ಹೇಳ್ತಾರಲ್ಲ, ಹೆಮ್ಮೆಯಿಂದ ಹೇಳ್ತೇನೆ, ಬಜರಂಗ ದಳದವರಿಗೆ ಅರೆಸ್ಟ್ ಮಾಡಿಸಿದ್ದು ನಾನು, ಪಬ್ ದಾಳಿ ಮಾಡಿದ ನಾನು. ಮುಟ್ಟಾಡ್ರಿಗೆ ಹೇಳ್ತೇನೆ, ನಮ್ಮ ಯುವಕರಿಗೆ ಪ್ರೀತಿಯಿಂದ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಮುಟ್ಟಾಡ್ರಾಗಕ್ಕೆ ಹೋಗಬೇಡಿ ಇಂಥವ್ರ ಮಾತು ಕೇಳ್ಕೊಂಡು. ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ತಾರಲ್ಲ, ಮುಸ್ಲಿಮರು ವೋಟ್ ಬ್ಯಾಂಕ್ ಓಲೈಸ್ತಾರೆ ಅಂತ ಹೇಳ್ತಾರಲ್ಲ, ಭಾರತೀಯ ಜನತಾ ಪಕ್ಷದ ರಾಜಕೀಯ ಪಕ್ಷ ಮಾಡ್ತಾ ಇರುವುದು ಏನು? ಅದೂ ಸಹ ಹಿಂದೂ ಧರ್ಮವನ್ನು ಇಟ್ಕೊಂಡು, ಬ್ರ್ಯಾಂಡನ್ನು ಇಟ್ಕೊಂಡು ವೋಟ್ ಬ್ಯಾಂಕ್ ಆಗಿ ಮಾಡ್ತಾ ಇರುವಂಥದ್ದು. ನೀವು ನಿಜಕ್ಕೂ ಹಿಂದೂವಾದಿಗಳೇ ಆಗಿದ್ದರೆ, ಕೇಸರಿಯನ್ನು ತೊಟ್ಟಿರುವಂಥದ್ದು ಆಗಿದ್ದರೆ, ಆ ಕೇಸರಿಗೆ ನೀವು ಏನು ನ್ಯಾಯವನ್ನು ಕೊಡಿಸೋದೇ ಆಗಿದ್ದರೆ, ಏನು ಒಂದೇ ಮಾತರಮ್ಮಲ್ಲಿ ನಾವು ದುರ್ಗೆಯನ್ನು ಯಾವ ರೀತಿ ನಾವು ಆರಾಧಿಸ್ತೀವೋ ಅದೇ ದುರ್ಗಾದೇವಿಯ ರೂಪದಲ್ಲಿ ಇವತ್ತು ಸೌಜನ್ಯ ಆಗಿರ್ಬೋದು, ಯಮುನಾ ಆಗಿರ್ಬೋದು, ಪದ್ಮಲತಾ ಆಗಿರ್ಬೋದು, ವೇದವಲ್ಲಿ ಆಗಿರ್ಬೋದು, ಏನು ಅನ್ಯಾಯಕ್ಕೊಳಪಟ್ಟಿರುವಂತಹ ಹೆಣ್ಣು ಮಕ್ಕಳ ಪರವಾಗಿ ನಿಲ್ಲಬೇಕಾಗಿತ್ತು. ಅದು ಒಂದೇ ಮಾತರಂಗೆ ನಾವು ಕೊಡುವಂತಹ ಗೌರವ. ಇದನ್ನೇ ನಮ್ಮ ಗಿರೀಶ್ ಮಟ್ಟಣ್ಣನವರು ಹೇಳಿರುವಂಥದ್ದು, ಆ ಸಂದರ್ಶನದಲ್ಲಿ ಹೇಳಿರುವಂಥದ್ದು ಕೇಳಿ. ನಾವು ನಾಟಕ ಮಾಡೋದು ಬೇಕಾಗಿಲ್ಲ, ಈ ದೇಶದ ಪ್ರತಿಯೊಂದು ಹೆಣ್ಣು ಮಗಳು ಸಹ, ಪ್ರತಿಯೊಬ್ಬಳು ಹೆಣ್ಣು ಸಹ ಈ ಭಾರತ ಮಾತೇನೆ, ದುರ್ಗಾದೇವಿಯೇ. ಆ ದುರ್ಗಾದೇವಿಯನ್ನ ಪ್ರತಿಯೊಬ್ಬರ ಆ ದುರ್ಗಾದೇವಿ ಪ್ರತಿಯೊಬ್ಬ ಹೆಣ್ಣು ಮಗಳ ಮನಸ್ಸಿನಲ್ಲಿ ಇರುವಂಥದ್ದು.
ಆ ಹೆಣ್ಣು ಮಕ್ಕಳನ್ನು ನಾವು ರಕ್ಷಣೆ ಮಾಡಬೇಕು. 13 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ. ನಿಜಕ್ಕೂ ನಾಚಿಕೆ ಆಗುತ್ತೆ ರೀ ನಮಗೆ. ಆ ಕಮೆಂಟ್ಗಳನ್ನು ನೋಡ್ತಾ ಇದ್ರೆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಕೇಳದೆ ತಪ್ಪು ಅನ್ನೋ ರೀತಿಯಲ್ಲಿ ಕಮೆಂಟ್ಗಳಾಗ್ತಾರೆ. ಎಲ್ಲ ವಿದ್ಯಾವಂತರು ಅವನು ಯಾರು ಅತ್ಯಾಚಾರ ಮಾಡಿದಾರೋ, ಯಾರು ಕೊಲೆ ಮಾಡಿದಾರೋ, ಯಾರ್ಯಾರು ಇದನ್ನು ಮುಚ್ಚಾಕ್ಲಿಕ್ಕೆ ಹೋಗಿದ್ದಾರೋ ಅವರ ಪರವಾಗಿ ನಿಂತ್ಕೊಂಡು ಕಮೆಂಟ್ ಹಾಕ್ತಾರೆ, ಅವ್ರ ಪರವಾಗಿ ನಿಂತ್ಕೊಂಡು ಪೋಸ್ಟ್ಗಳಾಗ್ತಾರೆ, ಅವರ ಪರವಾಗಿ ನಿಂತ್ಕೊಳ್ತಾರೆ ಅಂತಂದರೆ ಇವ್ರು ಎಂತಹ ಜನ ಅಂತ ನಮ್ಗೆ ಅರ್ಥವೇ ಆಗಲಿಲ್ಲ. ನಮ್ಮ ಜನ ಅರ್ಥವೇ ಆಗ್ತಾ ಇಲ್ಲ ನಮಗೆ. ನೀವು ಹಿಂದೂಗಳು ತಾನೇ, ಭಾರತ ಮಾತೆಗೆ ಅನ್ಯಾಯ ಆಗಿದೆ ತಾನೇ. ಭಾರತ ಮಾತೆ ಅಂತಂದರೆ ಸೌಜನ್ಯನೂ ಸಹ, ಸೌಜನ್ಯ ಚಾಮುಂಡೇಶ್ವರಿ ದೇವಿಯ ಭಕ್ತೆ. ಅವಳು ಸಹ ಇವತ್ತು ಅನ್ಯಾಯಕ್ಕೆ ಒಳಪಟ್ಟಿರುವಂತಹ ಹೆಣ್ಣು ಮಗಳು. ಪ್ರತಿಯೊಬ್ಬ ಹಿಂದುವೂ ಸಹ ಸೌಜನ್ಯ, ಯಮುನಾ, ನಾರಾಯಣ, ಪದ್ಮಲತಾ, ವೇದವಲ್ಲಿ ಮತ್ತು ಹೂತು ಹಾಕಿರುವಂತಹ ಅಸ್ಥಿ ಪಂಜರಗಳಲ್ಲಿ ಎಷ್ಟು ಜನ ಹೆಣ್ಣುಮಕ್ಕಳಿದ್ದಾರೋ ಅವ್ರು ಎಲ್ಲರ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು. ತಪ್ಪು ಯಾರೇ ಮಾಡಿರಲಿಲ್ಲ, ನಾವು ಇಂಥವರೇ ಮಾಡಿದ್ದಾರೆ ಅಂತ ನಾವೇನು ಹೇಳಲ್ಲ, ತನಿಖೆ ಆಗಬೇಕಲ್ಲ. ಯಾರೋ ಅತ್ಯಾಚಾರಿಗಳು ಇವತ್ತು ಕಾಮುಕರು ಓಡಾಡ್ಕೊಂಡಿದ್ದಾರಲ್ಲ, ಅವ್ರು ಯಾರು ಅಂತ ಗೊತ್ತಾಗಬೇಕಲ್ವಾ. ಇದೇನು ಸೃಷ್ಟಿ ಮಾಡ್ತಾ ಇರುವಂಥದ್ದ? ಇದೇನಾದ್ರು ಸೃಷ್ಟಿ ಮಾಡ್ತಾ ಇರುವಂಥದ್ದ? ಇಲ್ಲವಲ್ಲ. ಒಟ್ಟಲ್ಲಿ ಈ ಜಗತ್ತು, ಈ ಭೂಮಿ ಮೇಲೆ ಇದ್ದಾರ ತಾನೇ ಅವರು. ಹೈ ವಿಟ್ನೆಸ್ ಇಲ್ಲ, ಹೈ ವಿಟ್ನೆಸ್. ಇದೇ ಗಿರೀಶ್ ಮಟ್ಟಣ್ಣನವರು ವೇದಿಕೆಗಳ ಮೇಲೆ ಹೇಳ್ತಿದ್ರಲ್ಲ, ನನ್ನ ಮೊಬೈಲ್ ಫೋನ್ನಲ್ಲಿ, ಈ ಮೊಬೈಲ್ ಫೋನ್ನಲ್ಲಿ ಜೀವಂತ ಸಾಕ್ಷಿ ಇದ್ದಾರೆ ಅಂತ ಹೇಳಿದ್ರಲ್ಲ, ಆ ಸಾಕ್ಷಿಗಳೇ ಚಿನ್ನಯ್ಯ. 2 ವರ್ಷಗಳಿಂದ ಚಿನ್ನಯ್ಯನ ಜೊತೆಯಲ್ಲಿ ಅವ್ರು ಕೊಟ್ಟಿರುವಂತಹ ಮಾಹಿತಿಗಳನ್ನು ತೆಗೆದುಕೊಂಡೇ KV ಧನಂಜಯ್ ಅವರು, ಓಜಸ್ವಿ ಗೌಡ ಅವರು ಬಂದು ಅರ್ಜಿ ಸಲ್ಲಿಸಿದ್ದು. ಚಿಕ್ಕ ಕೆಂಪಮ್ಮನವರೇ ಜೀವಂತ ಸಾಕ್ಷಿ. ಈ ಸಾಕ್ಷಿಗಳ ಜೊತೆಗೆ ಮತ್ತಷ್ಟು ತನಿಖಾಧಿಕಾರಿಗಳು ಮಾಡಿರುವಂತಹ ಲೋಪಗಳ ಬಗ್ಗೆ ಈ ಮೊಬೈಲ್ನಲ್ಲಿ ಸಾಕ್ಷಿ ಇದೆ ಅಂತ ಹೇಳಿರುವಂಥದ್ದು. ಹುಚ್ಚುಚ್ಚಂಗೆ ಮಾತನಾಡೋದಲ್ಲ, ಹುಚ್ಚುಚ್ಚಂಗೆ ಕಮೆಂಟ್ಗಳು ಹಾಕುವಂಥದ್ದಲ್ಲ. ಹೋರಾಟಗಾರರನ್ನು ಸೈಲೆಂಟ್ ಆಗಿಸ್ಬಿಡೋದು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಗಡೀಪಾರಿನ ವಿಚಾರ ತಗೊಂಡು ಬಂದು ಅವರನ್ನು ಗಡೀಪಾರಿನ ವಿಚಾರದಲ್ಲಿ ಸೈಲೆಂಟ್ ಮಾಡಿಸಿ ಆಯಿತು. ಮತ್ತೆ ಯಾರನ್ನು ಮಾಡಿಸ್ಬೇಕು? ಹೋರಾಟಗಾರರಲ್ಲಿ ಒಂದಷ್ಟು ಭಿನ್ನಮತವನ್ನು ಮೂಡಿಸಿ ಎಲ್ಲ ಒಂದು ಕಡೆ ಸಕ್ಸಸ್ ಆಗಿದ್ದೀವಿ ಅಂತೇಳಿ ಆಗ್ತಾ ಇರ್ತಾರಲ್ಲ, ಇಲ್ಲಿ ಹೋರಾಟವನ್ನು ಮುಗಿಸಿಬಿಡಬೇಕು. ಸೌಜನ್ಯ ಎಂಬ ಭಾರತ ಮಾತೆಗೆ ನ್ಯಾಯ ಸಿಗಬಾರ್ದು. ಮತ್ತು ನೀವೆಂತಹ ಹಿಂದೂ ಹೋರಾಟಗಾರರು ನಮ್ಗೆ ಅರ್ಥವೇ ಆಗ್ತಾ ಇಲ್ಲ. ಸೌಜನ್ಯ ಹಿಂದೂ ರೀ, ಯಮುನಾ ಹಿಂದೂ, ಪದ್ಮಲತಾ, ವೇದವಲ್ಲಿ ಇವರೆಲ್ಲ ಹಿಂದೂಗಳಲ್ವಾ? ನಾರಾಯಣ ಹಿಂದೂ ಅಲ್ವಾ? ಊತ ಹಾಕಿರುವಂಥ ಅಷ್ಟು ಅಸ್ಥಿ ಪಂಜರಗಳಲ್ಲಿರುವಂಥ ಹಿಂದೂಗಳಲ್ವಾ? ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂಥ ಮೂಳೆಗಳು ಹಿಂದೂಗಳದಲ್ವಾ? ಅದು ಯಾತಕ್ಕೋಸ್ಕರವಾಗಿ ಮಾತನಾಡ್ತೀರ್ರಿ ನೀವೆಲ್ಲನೂ? ಹಿಂದೂ ಧರ್ಮಕ್ಕೆ ಏನು ನ್ಯಾಯ ಒದಗಿಸ್ಬೇಕಾಗಿದ್ದಂಥವರು ಸೌಜನ್ಯ ವಿಚಾರದಲ್ಲಿ ಯಾರನ್ನೋ ಕಾಪಾಡೋಕ್ಕೋಗಿ, ಮತ್ತಾರನ್ನೋ ಉಳಿಸೋದಕ್ಕೋಗಿ, ಹಣವಂತರನ್ನು ಉಳಿಸೋಕ್ಕೋಗಿ, ಮತ್ತಾರೋ ಕಾಮುಕರನ್ನು, ಅತ್ಯಾಚಾರಿಗಳ ಪರವಾಗಿ ನಿಂತ್ಕೊಂಡು ಅವರನ್ನು ಉಳಿಸೋದಕ್ಕೆ ಯಾರೋ ಮಾಡಿರಲಿ, ಅವನು ಯಾರೇ ಆಗಿರಲಿ, ಅವರು ಅತ್ಯಾಚಾರ ಮಾಡಿರೋದು ಸತ್ಯ. ಏನು ಇದರಲ್ಲಿ CBI ಕೋರ್ಟ್ ಕೊಟ್ಟಿರುವಂಥ ಆದೇಶದಲ್ಲಿ ಕೊಲೆ ಮಾಡಿರೋದು ಸತ್ಯ, ಜೋಡಿ ಕೊಲೆ ಆಗಿರೋದು ಸತ್ಯ, ಪದ್ಮಲತಾ ಆಗಿರೋದು ಸತ್ಯ, ವೇದವಲ್ಲಿ ಆಗಿರೋದು ಸತ್ಯ, ಏನು ಚಿನ್ನಯ್ಯ ಊತ ಹಾಕಿರುವಂಥ 3 ಕಡೆ ಅಸ್ಥಿ ಪಂಜರ ಸಿಕ್ಕಿರೋದು ಸತ್ಯ, ಬಂಗ್ಲೆಗೂಡದಲ್ಲಿ 100 ಮನುಷ್ಯರ ಮೂಳೆಗಳು ಸಿಕ್ಕಿರೋದು ಸತ್ಯ. ಇವೆಲ್ಲ ಸತ್ಯ ಇದಲ್ರಿ, ಸೃಷ್ಟಿ ಅಲ್ವಲ್ಲ ಇದು. ಈ ಸತ್ಯವನ್ನು ಹೊರಗಡೆ ತರುವಂತಹ ಕೆಲಸ ನೀವು ಕೇಸರಿ ತೊಟ್ಟಂಥವರು ಮಾಡಬೇಕು. ಇದನ್ನೇ ನಿಜವಾದಂತಹ ಹಿಂದೂ ಅಂತಂದರೆ, ನಿಜವಾದಂತಹ ಹಿಂದೂ ಪ್ರತಿಪಾದಕ ಅಂತಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತು ಗಿರೀಶ್ ಮಟ್ಟಣ್ಣನವರು ಅಂತ ಹೇಳ್ತೀನಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಕೇಸರಿ ತೊಡ್ತಾರೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಹಿಂದೂ ಧರ್ಮದ ಬಗ್ಗೆ ಓಡಾಡ್ತಾರೆ. ಅದೇ ಗಿರೀಶ್ ಮಟ್ಟಣ್ಣನವರು ಒಂದೇ ಮಾತರಂ ಬಗ್ಗೆ ಅವರು ಮಾತನಾಡಿರುವಂತಹ ವಿಡಿಯೋ ಎಷ್ಟು ಅರ್ಥಪೂರ್ಣವಾಗಿದೆ. ನೀವೆಲ್ಲ ಮಾತಾಡ್ತಿರಲ್ಲ, ನಾವು ಹಿಂದುತ್ವವಾದಿಗಳು, ನಾವು ಏನು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಬೇಕು, ಜೈ ಶ್ರೀರಾಮು, ಜೈ ಶ್ರೀರಾಮು, ಹಿಂದೂ ರಾಷ್ಟ್ರ ಆಗಬೇಕು ಅಂತಿರಲ್ಲ. ಹಿಂದೂ ರಾಷ್ಟ್ರ ಆಗಬೇಕು ಅಂತಂದರೆ, ಹಿಂದೂ ಧರ್ಮ ಸಂಘಟನೆ ಆಗಬೇಕು ಅಂತಂದರೆ ಭಾಷಣ ಮಾಡೋದಲ್ರಿ. ಹಿಂದೂ ಧರ್ಮದಲ್ಲಿ ಅನ್ಯಾಯಕ್ಕೆ ಒಳಪಟ್ಟಿರುವಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದೈತಲ್ಲ, ಅದೂ ಸಹ ಹಿಂದೂ ಧರ್ಮದ ರಕ್ಷಣೆಗೆ ಅದೂ ಸಹ ಒಳಪಡುತ್ತೆ. ಎಲ್ಲಿಯವರೆಗೂ ರೀ?
ಎಲ್ಲಿವರೆಗೂ ಹಿಂದೂ ಧರ್ಮವನ್ನು ನಿಮ್ಮ ರಾಜಕೀಯ ಆಟಗಳಿಗೆ ಬಳಸ್ಕೊಳ್ತಾ ಇದ್ದೀರಿ? ಎಲ್ಲಿಯವರೆಗೆ ಹಿಂದೂ ಧರ್ಮವನ್ನು ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರಾಗಿ ಬಳಸ್ಕೊಳ್ಳೋದಕ್ಕೆ, ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಅನ್ನಿಸ್ತಾ ಇಲ್ವಾ? ನಿಜಕ್ಕೂ ಗಿರೀಶ್ ಮಟ್ಟಣ್ಣನವರು ನಾನು ಇವತ್ತಿಂದ ಅಲ್ಲ, ಸುಮಾರು 15 ವರ್ಷದಿಂದ ನಾವು ಗಮನಿಸ್ತಾ ಇದ್ದೇವೆ. ಅವರು ಭ್ರಷ್ಟಾಚಾರದ ವಿರುದ್ಧ, ಅವರೊಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು ಭ್ರಷ್ಟಾಚಾರದ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ವ್ಯವಸ್ಥೆಯನ್ನು ಸರಿಪಡಿಸಬೇಕು, ಜನರ ಗಮನವನ್ನು ಸೆಳಿಬೇಕು ಅಂತೇಳಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದರೂ ಸಹ ಶಾಸಕರ ಭವನಕ್ಕೆ ಹುಸಿ ಬಾಂಬಿನ ವಿಚಾರವನ್ನು ಯಾಕೆ ಮಾಡಿದ್ರು ಅಂತಂದರೆ, ಜನರ ಮನಸ್ಸನ್ನು ಸೆಳಿಬೇಕು, ಭ್ರಷ್ಟಾಚಾರದ ವಿರುದ್ಧ ಸೆಳಿಬೇಕು ಅಂತ ಇಟ್ಟರು. ಕೋರ್ಟಲ್ಲಿ ಖುಲಾಸೆ ಆಯಿತು. ಅಂತಹ ಹೋರಾಟದ ಮನೋಭಾವ ಇರುವಂತಹ ಒಬ್ಬ ವ್ಯಕ್ತಿ 3 ವರ್ಷಗಳ ನಂತರ ಸಂತೋಷ್ ರಾವ್ ನಿರಪರಾಧಿ ಅಂತ ತೀರ್ಪು ಬಂದ ನಂತರ ತಾವೂ ಸಹ ಈ ಹೋರಾಟದಲ್ಲಿ ಧುಮುಕಿದ್ರು. ಆವತ್ತಿನಿಂದ ಇವತ್ತಿನವರೆಗೂ ದಾಖಲೆಗಳನ್ನು ಸಂಗ್ರಹಿಸಿ ದಾಖಲೆಗಳನ್ನು ಜನರ ಮುಂದೆ ಇಡ್ತಾ ಹೋದರು. ಜನಜಾಗೃತಿ ಸಭೆಗಳಲ್ಲಿ ಜನರ ಮುಂದೆ ಇಡ್ತಾ ಹೋದರು. ಆ ಜನಜಾಗೃತಿ ಸಭೆಗಳನ್ನೇ ಮಾಡಬಾರ್ದು ಅಂತೇಳಿ ಪೊಲೀಸ್ನವರು ಆದೇಶ ತಂದರು. ಕೋರ್ಟಿನ ಆದೇಶದ ಮೂಲಕ ಕ್ಲೋಸ್ ಆಯಿತು. ಹಾಗಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದು ತಪ್ಪ? ಚಿನ್ನಯ್ಯ ಬಂದು 2 ವರ್ಷಗಳ ಹಿಂದೆ ಚಿನ್ನಯ್ಯ ಸೃಷ್ಟಿ ಮಾಡಿದ್ನ? ಮತ್ತು ಚಿನ್ನಯ್ಯನಿಗೆ ಇವರೇನಾದ್ರು ಸ್ಕ್ರಿಪ್ಟ್ ಕೊಟ್ಟಿದ್ರಾ? ಚಿನ್ನಯ್ಯ ಮಾತನಾಡಿರುವಂಥ ಅಷ್ಟು ಮಾತುಗಳು, ಅಷ್ಟು ಮೀಡಿಯಾಗಳಲ್ಲಿ ಮಾತನಾಡಿರುವಂಥದ್ದು ಸತ್ಯ. ಕುಡ್ಲಾ ರಾಂಪೇಜ್ ಯೂಟ್ಯೂಬ್ನಲ್ಲಿ ಮಾತಾಡಿರೋದು ಸತ್ಯ, ಡಿ ಟಾಕಲ್ಲಿ ಮಾತಾಡಿರೋದು ಸತ್ಯ, ಇಂಗ್ಲೀಷ್ ಚಾನಲಲ್ಲಿ ಮಾತಾಡಿರೋದು ಸತ್ಯ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೇಲಿ ಕೂತ್ಕೊಂಡು ಏನು ರೆಕಾರ್ಡ್ ಆಗ್ತಾ ಇದೆ ಅಂತ ಗೊತ್ತಿಲ್ಲದೇನೆ ಮಾತಾಡಿರುವಂಥದ್ದು ಸತ್ಯ. ಹೂತಾಕಿರೋದು ಸತ್ಯ. 3 ಅಸ್ಥಿಪಂಜರಗಳು ಸಿಕ್ಕಿರೋದು ಸತ್ಯ. ಇನ್ನೂ 100 ಅಸ್ಥಿಪಂಜರಗಳಿರೋದು ಸತ್ಯ. ಹಾಗಾದರೆ ಚಿನ್ನಯ್ಯ ಹೇಳಿರ್ಬೋದು ಏನಾದರೂ ನಾಟಕ ಇದೆಯಾ? ಚಿಕ್ಕ ಕೆಂಪಮ್ಮನವರು ಐ ವಿಟ್ನೆಸ್ ಅಂತ ಹೇಳ್ತಾ ಇದ್ರಲ್ಲ, ಆ ಐ ವಿಟ್ನೆಸ್ಸನ್ನು ದಾರಿ ತಪ್ಪಿಸೋದಕ್ಕೆ ಕನ್ನಡ ರಿಪಬ್ಲಿಕ್ ಕನ್ನಡದವ್ರು ಏನೇನು ಮಾಡಿದ್ರು ಅಂತೇಳಿ ನಿಮಗೆ ಗೊತ್ತಿದೆ. ಈ ಹೋರಾಟಗಾರರನ್ನು ದಾರಿ ತಪ್ಪಿಸೋದಕ್ಕೆ ಏನೇನು ಇದೇನ ಹಿಂದುತ್ವ? ಇದೇನ ಹಿಂದೂ ಧರ್ಮದ ರಕ್ಷಣೆ? ಅರ್ಥ ಮಾಡ್ಕೊಳ್ಳಿ. ಹೋರಾಟ ಅಂತಂದರೆ ಸುಮ್ಮನೆ ಬಂದು ಜೈಕಾರ ಹಾಕಿ ಹೋಗುವಂಥದ್ದಲ್ಲ. ಹೋರಾಟ ಅಂತಂದರೆ ಅದೊಂದು ಕಿಚ್ಚು. ನಾವು ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ ಅಂತಂದರೆ ಆ ಹೋರಾಟವನ್ನು ಅಂತಿಮ ಹಂತಕ್ಕೆ ತೆಗೆದುಕೊಂಡು ನ್ಯಾಯ ಕೊಡಿಸ್ತೀವಿ ಅಂಥೇಳಿ ಹೋಗಬೇಕು. ನಿಮ್ಮ ಪ್ರಯತ್ನಗಳ ಫಲದಿಂದಲೇ ಇವತ್ತು ಈ ಹಂತಕ್ಕೆ ಕುಡ್ಲಾ ರಾಂಪೇಜ್ ಇರ್ಬೋದು, ಪ್ರಸನ್ನ ರವಿ ಇರ್ಬೋದು, ಜಯಂತ್ ಅವರು ಇರ್ಬೋದು, ಗಿರೀಶ್ ಮಟ್ಟಣ್ಣನವರು ಇರ್ಬೋದು, ಸಂತೋಷ್ ಇರ್ಬೋದು, ಮತ್ತು ಯಾರೋ ನಮ್ಮ ಕುಸುಮಾವತಿ ಅವರು ಇರ್ಬೋದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣನವರು ಇರ್ಬೋದು, ಎಲ್ಲರ ಒಂದು ತಂಡವಾಗಿ ಇವತ್ತು ಭಾಳಷ್ಟು ಜನ, ತಮ್ಮಣ್ಣ ಶೆಟ್ಟಿ, ಭಾಳಷ್ಟು ಜನ ಈ ಹೋರಾಟವನ್ನು ಜೀವಂತವಾಗಿ ಹಿಡ್ಕೊಂಡಿದ್ದಾರೆ. ಅವರು ಕುಡ್ಲಾ ರಾಂಪೇಜ್ ಅಂತಹ ಯೂಟ್ಯೂಬರ್ಸು ಇವತ್ತು ಹೊರಗಡೆ ತಂದಿದ್ರಿಂದಲೇ ನಾವೆಲ್ಲನೂ ವಿಷಯ ತಿಳ್ಕೊಳಕ್ಕಾಯ್ತು. ಅಕಸ್ಮಾತ್ ಅವ್ರು ಇಲ್ದ ಹೋಗಿದ್ರೆ ನಮ್ಗೆ ವಿಷಯನೇ ಗೊತ್ತಾಗ್ತಿರ್ಲಿಲ್ಲ. ನಾವೆಲ್ಲ ಒಂದು ಕಡೆ ಮಧ್ಯ ಕರ್ನಾಟಕದಲ್ಲಿ ಕೂತ್ಕೊಂಡು ಇಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಗೊತ್ತಾಗಿದ್ದೇ ಕುಡ್ಲಾ ರಾಂಪೇಜ್ ಅಂತಹ ಯೂಟ್ಯೂಬರ್ಸಿಂದ. ಅಂತಹ ಒಬ್ಬ ಧೀರ ಹೋರಾಟಗಾರ, ಅವರು ಸಹ ದೊಡ್ಡ ಹೋರಾಟಗಾರರೇ. ಅಂತಹ ಯೂಟ್ಯೂಬರ್ಸ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳ್ತೀವಿ. ಮಾರಿಕೊಂಡಂತಹ ಸ್ಯಾಟಲೈಟ್ ಚಾನೆಲ್ಗೆ ಮುಂದೆ ಆ ವ್ಯಕ್ತಿ ದೊಡ್ಡ ವ್ಯಕ್ತಿಯಾಗಿ ಕಾಣ್ತಾನೆ. ಅರ್ಥ ಮಾಡ್ಕೊಳ್ತೀರಾ? ಹಿಂದುತ್ವ ಅಂತ ಹೇಳ್ಕೊಂಡು ಒಂದೇ ಮಾತರಂ ಅಂತ ಹೇಳ್ತಿರಲ್ಲ, ಒಂದೇ ಮಾತರಮಲ್ಲಿರುವಂತಹ ಭಾರತ ಮಾತೆಯೇ ಸೌಜನ್ಯ, ಯಮುನಾ, ವೇದವಲ್ಲಿ, ಪದ್ಮಲತಾ ಮತ್ತು ಅಸ್ಥಿಪಂಜರಗಳಿರುವಂಥ ಹೆಣ್ಣು ಮಕ್ಕಳು, ಅವ್ರಿಗೆ ನ್ಯಾಯ ಕೊಡಿಸ್ರಿ. ಇಷ್ಟನ್ನೇ ಕೇಳ್ತಾ ಇರುವಂಥದ್ದು. ಸುಮ್ಮನೆ ಕಮೆಂಟ್ ಮಾಡುವಂಥದ್ದು, ಗೂಢಾಚಾರನ ಬಿಡುವಂಥದ್ದು, ಮತ್ತೇನೋ ಬಿಡುವಂಥದ್ದು, ಹೋರಾಟಗಾರರಲ್ಲಿ ಏನು ವಿಡಿಯೋ ಮಾಡಬಾರ್ದು, ಹೋರಾಟ ಮಾಡಬಾರ್ದು ಅಂತ ಹೇಳಿಸೋವಂಥದ್ದು, ಇವೆಲ್ಲವೂ ಸಹ ಯಾವುದೂ ಸಹ ನಡೆಯೋದಿಲ್ಲರಿ. ಹೋರಾಟಕ್ಕೆ ನಿಂತ ಪ್ರತಿಯೊಬ್ಬನೂ ಸಹ ಹೋರಾಟಗಾರನು ನಿರ್ಧಾರ ಮಾಡಿ ಆಗಿದೆ, ಕಟ್ಟ ಕಡೆಯ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತಾನೆ. ಗೊಂದಲಗಳನ್ನು ಮೂಡಿಸೋದು ಇವತ್ತಿಂದ ಆಗಿಲ್ಲ ಸ್ವಾಮಿ, 13 ವರ್ಷಗಳಿಂದ ಆಗಿದ್ದಾವೆ. ನಿಜಕ್ಕೂ ಗಿರೀಶ್ ಮಟ್ಟಣ್ಣನವರು ಒಂದೇ ಮಾತರಂ ಬಗ್ಗೆ ಮಾತನಾಡಿರುವಂಥದ್ದನ್ನು ಕೇಳಿದಾಗ ಅವರ ಮೇಲೆ ಮತ್ತಷ್ಟು ನಮಗೆ ಗೌರವ ಹೆಚ್ಚಾಯಿತು. ಇಂತಹ ಒಬ್ಬ ಹಿಂದೂವಾದಿ, ನಿಜವಾದಂತಹ ಹಿಂದೂ ಹೋರಾಟಗಾರ ಅಂತಂದರೆ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಶೆಟ್ಟಿ ತಿಮ್ರೋಡಿಯವರು. ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕು ಅಂತ ಹೊರಟಿದಾರಲ್ಲ, ಅವರು ನಿಜವಾದಂತಹ ಹೋರಾಟಗಾರರು.
ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿದೆ ಅಂತೇಳಿ ತೆರೆಮರೆಯಲ್ಲಿ ಕೇಸರಿಯನ್ನು ತೊಟ್ಟು ಯಾರನ್ನೋ ಓಲೈಸೋದಕ್ಕೆ ಅತ್ಯಾಚಾರಿಗಳ ಪರವಾಗಿ ಕೊಲೆಗಡಕರ ಪರವಾಗಿ ಏನು ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರಲ್ಲ, ಅವರನ್ನು ನೋಡಿದಾಗ ನಮಗೊಂಥರ ಬೇಸರ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.